ಇದಕ್ಕೆ ಕೈ ಹಾಕಿದ್ರೆ ಪುನಃ ಮುಖ್ಯಮಂತ್ರಿ ಆಗ್ತಾರಾ ಗೆಲ್ತಾರ ಅಂತೇಳಿ. ಯಾಕಂದ್ರೆ ಸಮಯ ಇರಲಿಲ್ಲ, ದೇರ್ ಇಸ್ ನೋ ಟೈಮ್ ಟು ಹಿಮ್ ಟು ರೀಚ್ ದ ಹೋಲ್ ವಾಟ್ ಹಿ ವಾಂಟ್ ಟು ಅಂದಾಗ ಸರಳವಾಗಿ ಹೋಗುವುದನ್ನು ಬಿಟ್ಟುಕೊಂಡು ಇದನ್ನು ಇವತ್ತು ಒಂದು ಚಾಲೆಂಜಾಗಿ ಎಚ್ ಡಿ ಕುಮಾರಸ್ವಾಮಿ ಜೊತೆ ಚಾಲೆಂಜಾಗಿ ಸ್ವೀಕಾರ ಮಾಡಿದರೆ ನಿಶ್ಚಿತವಾಗಿಯೂ ಇದರಲ್ಲಿ ಒಂದು ರೀತಿಯಿಂದ ಹಿಂಗೆ ಅನ್ನಿಸ್ಲಿಕ್ಕತ್ತದ ಡೆವಲಪ್ ಎಲ್ಲ ನೋಡಿದಾಗ ರೈತರ ಮನಸ್ಥಿತಿ ಅವರ ಭಾಷೆಗೆ ಕೇಳಿದಾಗ ಇದು ಈ ಕಾಂಗ್ರೆಸ್ಸಿನ ಕೊನೆಯ ಅವಧಿಯನಪ್ಪ ಆಡಳಿತ ಮಾಡುವಂಥದ್ದು ಅಂತೇಳಿ. ಮತ್ತು ಈ ದಿಶೆಯಲ್ಲಿ ಸತೀಶ್ ಅವರು ಒಂದು ಅಬ್ಜೆಕ್ಷನ್ ತೆಗಿತಿರೋದ್ರಲ್ಲೂ ಅರ್ಥವದು ಇಲ್ಲಂತಲ್ಲ. ಯಾಕಂತಂದ್ರೆ ರೈತರನ್ನ ಎದುರು ಹಾಕ್ಕೊಂಡು ನಾವು ಗೆಲ್ಲಕ್ಕೆ ಸಾಧ್ಯನಾ? ಒಂದು ಇದು ನಮಗೆ ಮುಂದಿನ ಭವಿಷ್ಯದ 2020 ತೊಂದರೆ ಕೊಡ್ತದಂಥ ಒಂದು ರೀತಿಯ ಅಭಿಪ್ರಾಯ, ಅದು ಬಹಳಷ್ಟು ವಿಚಾರ ಮಾಡುವಂಥದ್ದು. ಏನಪ್ಪ ಸತೀಶ್ ಅವ್ರು ಏನು ಹೇಳ್ತಾರೋ ಮತ್ತೊಬ್ಬರು ಇನ್ನೊಬ್ರು ಏನು ಹೇಳ್ತಾರೋ ಅನ್ನೋದಲ್ಲ. ಇಲ್ಲೇ ಅಳಿವು ಉಳಿನೋ ಪ್ರಶ್ನೆ ಕಾಂಗ್ರೆಸ್ಸಿಂದ ಅದ. ಯಾಕಂದರೆ ಕಾಂಗ್ರೆಸ್ ಇವತ್ತು ರಿಬ್ಯೂಲ್ಡ್ ಮಾಡುವಲ್ಲಿ ಭಾಳ ದೊಡ್ಡ ಕೆಲಸ ಮಾಡಲಿಕ್ಕೆ ಹತ್ತಿದವರು ರಾಹುಲ್ ಗಾಂಧಿಯವರು ಪಾದಯಾತ್ರೆ ಮಾಡಿದ್ದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಬಸ್ ಯಾತ್ರೆ ಆಗಿರ್ಬೋದು, ಇವತ್ತು ಹೋರಾಟ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲ ಶ್ರಮಪೂರ್ಣವಾದಂಥ ಹೋರಾಟ ಮಾಡಿದ್ದರಿಂದಾಗೆ ಇತಿಹಾಸದಲ್ಲಿ ಯಾವುದೇ ಒಬ್ಬ ವಿರೋಧ ಪಕ್ಷದ ನಾಯಕ ಆಗಿರ್ಬೋದು ಅಥವಾ ಯಾರೋ ಇವತ್ತು ರಾಜಕಾರಣಿಗಳಾಗಿರ್ಬೋದು ಇವರಷ್ಟು ಹಾರ್ಡ್ ವರ್ಕ್ ಮಾಡಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಯಾಕಂದ್ರೆ ಅವರ ಅಜ್ಜಿ, ಅದೇ ನಂತರ ಅವರ ಅಪ್ಪ ರಾಜೀವ್ ಗಾಂಧಿ ಇವರೆಲ್ಲ ಮಾಡಿದಂಥ ತಪ್ಪುಗಳಿಂದಾಗೆ ಕಾಂಗ್ರೆಸ್ ಇವತ್ತು ಯಾವ ಹಂತಕ್ಕೆ ಬಂದಿದ್ದಪ್ಪ ಅಂತಂದ್ರೆ ಅದು ಮೇಲೆ ಎಳ್ಳಕ್ಕಿಲ್ಲ ಅನ್ನುವಂಥದ್ದು. ಎಷ್ಟು ಮಟ್ಟಿಗೆ ಮೋದಿಯವರು ಮಾತಾಡ್ತಾ ಇದ್ದಾರಪ್ಪ ಅಂತಂದ್ರೆ ಅದನ್ನು ಕಾಂಗ್ರೆಸ್ ಮುಕ್ತ ಭಾರತ ಮಾಡೋದಂತ ಹೇಳಿದರು. ಆದರೆ ಇವತ್ತು ಅದಕ್ಕೆ ಪ್ರತಿಯಾಗಿ ತಮ್ಮ ಸದಾ ಪಾದಯಾತ್ರೆ ಆ್ಯಕ್ಟಿವ್ನೆಸ್ನಿಂದ ಬಸ್ ಯಾತ್ರೆ ಜೊತೆ ಜನರ ಜೊತೆ ಕೂಡೋದು ಇವತ್ತು ನೋಡ್ರಿ, ಜನಜಿಗಳ ಜೊತೆ ಕೂಡೋದೇ ಇರ್ಬೋದು, ರೈತರ ಜೊತೆ ಕೂಡೋದಾಗಿರ್ಬೋದು, ಯಾವ ರೀತಿ ಮಾಡ್ತಾಯಿದ್ದಾರೆ. ಅಂಥ ಪ್ರಸಂಗದಲ್ಲಿ ಇಲ್ಲಿ ರೈತರು ಒಕ್ಕೂರನ್ನು ಹೇಳ್ತಾ ಇದ್ದಾರೆ, ನಮ್ಗೆ ಬೇಡಪ್ಪ ನಿಮ್ಮದು ಬಿಡದಿ ಟೌನ್ಶಿಪ್, ನಮ್ಮನ್ನು ಬದುಕೋದಕ್ಕೆ ಬಿಡ್ರಿ, ನಿಮ್ಮಿಂದ ನಾವೇನೂ ಕೇಳ್ತಾ ಇಲ್ಲ ಅಂತೇಳಿ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಅದು ನೋಡ್ಬೋದು ನೀವೆಲ್ಲ, ಎಲ್ಲ ಹೆಚ್ಚು ಕಡಿಮೆ ಎಲ್ಲ ಒಂದು ಇವತ್ತಿನ ಯೂಟ್ಯೂಬರ್ಸ್ ಇರ್ಬೋದು ಅಥವಾ ಒಂದು ಮೀಡಿಯಾ ಆಗಿರ್ಬೋದು, ಇದೆಲ್ಲ ತೋರಿಸ್ತಾ ಇದ್ದಾರೆ. ಏನೋ ಹಿಂದಿರ್ಬೋದು, ನಾವೇನೋ ಅಂತಿರ್ಬೋದು, ಇಲ್ಲಪ್ಪ ಮೋದಿ ಪರ ಇದ್ದ ಮೀಡಿಯಾ ಮಾತಾಡ್ಬೋದು, ಮತ್ತೇನೋ ಮಾತಾಡ್ಬೋದು ಅಂತ. ಯಾರ ಪರ ತಗೊಂಡು ಏನು ಮಾಡೋದ್ರಿ? ಅಲ್ಲಿ ರೈತರಿಗೆ ಅವ್ರ ಅಳಿವು ಉಳಿನೂ